ಮಹಾಶಿವರಾತ್ರಿ ಇವತ್ತು ನಾವೆಷ್ಟು ಒಂದು ಕಾರ್ಯ ಅಂತ ಹೇಳಿದ್ರೆ ಒಂದು ಕೋಟಿ ಕಾರ್ಯ ಆಗಿರೋದಂತೆ. ನಾವು ಇವತ್ತು ಹೇಳಿದ್ವಿ ಒಂದು ಸಾರಿ ಶನೇಶ್ವರ ಅಂತ ಹೇಳಿದ್ರೆ ಅದು ಒಂದು ಕೋಟಿ ಸಾರಿ ಹೇಳಿದ ಒಂದು ಫಲ ಸಿಗ್ತದಂತೆ. ಹಾಗಾಗಿ ಇವತ್ತಿನ ಜೀವನ ನಾವೆಲ್ಲರೂ ಕೂಡ ಆ ಶನೇಶ್ವರ ಸ್ವಾಮಿಯನ್ನ ನೆನೆಯೋಣ. ಅದರ ಜೊತೆಗೆ ಆ ಶನೇಶ್ವರ ಸಂಪೂರ್ಣ ಆಡಳಿತಗಾರನಾಗಿರತಕ್ಕಂತಹ ಶ್ರೀ ಓಂ ನಮಃ ಶಿವಾಯ ಅನ್ನುವಂತಹ ಪಂಚಾಕ್ಷರ ಮಂತ್ರವನ್ನು ಕೂಡ ಜಪಿಸೋಣ ಅಂತ ಹೇಳ್ತಾ ಇಲ್ಲಿ ಯಾರೂ ಕೂಡ ಅನ್ಯತಾ ಭಾವಿಸಿದ ಗಲಾಟೆಯನ್ನು ಮಾಡದೆ ನಾವು ಅದೇ ನಡೆಯುತ್ತೆ ಅಂತ ಹತ್ತು ಅಂತ ಇವತ್ತು ಶಿವ ಪರಮಾತ್ಮ ಹೇಳ್ತಾನೆ. ಹಾಗಾಗಿ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ರೇಣುಕ ಶಂಕರ ಮಧ್ವರಾಮಾನುಜ ಬುದ್ಧ ಮಹಾವೀರ ನಾನಕ ಯೇಸು ಕ್ರಿಸ್ತ ಪೈಗಂಬರರೊರೆದ ಸನಾತನ ಧರ್ಮಕ್ಕೆ ಜಯವಾಗಲಿ, ಮಾನವ ಧರ್ಮಕ್ಕೆ ಜಯವಾಗಲಿ. ರಟ್ಟಿಹಳ್ಳಿ ತಾಲೂಕಿನ ಹೊಸಹಳ್ಳಿ ಗ್ರಾಮದಲ್ಲಿ ಶ್ರೀ ಶನೇಶ್ವರ ಸ್ವಾಮಿಯ ಪ್ರಾಣ ಪ್ರತಿಷ್ಠಾಪನೆಯ 25ನೇ ವರ್ಷದ ವಾರ್ಷಿಕ ಬೆಳ್ಳಿ ಮಹೋತ್ಸವದ ಅಂಗವಾಗಿ ಇವತ್ತಿನ ಶಿವರಾತ್ರಿಯ ಪವಿತ್ರ ಸಂದರ್ಭದಲ್ಲಿ ನಡೆದುಕೊಂಡು ಬಂದಿರುವಂತಹ ಶ್ರೀ ಶನೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಗೆ ಎಲ್ಲ ಸದ್ಭಕ್ತರ ಒಳಿತಿಗಾಗಿ ತಿಲತೈಲಾಭಿಷೇಕ ಹಾಗೂ ಈ ಧರ್ಮ ಸಮಾರಂಭದ ಪವಿತ್ರ ಸಂದರ್ಭದಲ್ಲಿ ವೀರಶೈವ ಮಹಾಮತ ಸ್ಥಾಪನಾಚಾರ್ಯವರ್ಯರಾದ ಆದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ ಕ್ಷೇತ್ರನಾಥ ಮಳೆಮಲ್ಲೇಶ್ವರ ಸ್ವಾಮಿಯನ್ನ ಹನುಮಂದಿರದಲ್ಲಿ ಸ್ಮರಿಸಿಕೊಂಡು ಈ ಪವಿತ್ರ ವೇದಿಕೆಯ ನೇತೃತ್ವವನ್ನು ವಹಿಸಿಕೊಂಡು ಈ ಎಲ್ಲ ಧರ್ಮ ಕಾರ್ಯಗಳ ಮಾರ್ಗದರ್ಶನವನ್ನು ಮಾಡಿರುವಂತಹ ಈ ಗ್ರಾಮದೇವರೇ ಆದಂಥ ಅಖಿಲ ಕರ್ನಾಟಕ ವೀರಶೈವ ಪುರೋಹಿತ ಮಹಾಸಭಾದ ಈ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ವೇದಮೂರ್ತಿ ಚನ್ನೇಶ ಶಾಸ್ತ್ರಿಗಳವರೇ, ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹಿರಿಯರಾದ ವಿರೂಪಾಕ್ಷಪ್ಪ ಮುತ್ತಿಗೆ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿ ತಮ್ಮೆಲ್ಲರಿಗೂ ಕೂಡ ನುಡಿ ಸಂದೇಶವನ್ನು ನೀಡಿರುವಂತಹ ಆತ್ಮೀಯರು, ಜನಾನುರಾಗಿ, ಬಹಳ ಕ್ರಿಯಾಶೀಲ ಶಾಸಕರು ಆಗಿರುವಂತಹ ಸನ್ಮಾನ್ಯ ಶ್ರೀ UB ಬಣಕಾರ್ ಸರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈ ಗ್ರಾಮದ ಎಲ್ಲ ಹಿರಿಯರೇ, ಎಲ್ಲ ದೇವಸ್ಥಾನಗಳ ಅಧ್ಯಕ್ಷರೇ, ಪ್ರಾಸ್ತಾವಿಕ ನುಡಿಕಾರರೇ, ಪ್ರಾರ್ಥನೆಯನ್ನು ಸಲ್ಲಿಸಿರುವಂಥ ಶಾಲಾ ವಿದ್ಯಾರ್ಥಿಗಳೇ, ಸ್ವಾಗತಕಾರರೇ, ನಿರೂಪಣಾಕಾರರೇ, ಈ ಒಂದು ತಿಲತೈಲಾಭಿಷೇಕ ಕಾರ್ಯಕ್ರಮದಲ್ಲಿ ಸಹಸ್ರ ನಾಮಾವಳಿಯನ್ನು ಪಠಣೆಯನ್ನು ಪಾರಾಯಣ ಮಾಡಿರುವಂಥ ಈ ಗ್ರಾಮದ ಎಲ್ಲ ತಾಯಂದಿರೇ, ಈ ಒಂದು ಕಾರ್ಯಕ್ರಮವನ್ನು ಸುವ್ಯವಸ್ಥಿತವಾಗಿ ನಿಯೋಜಿಸಿರುವಂತಹ ದೇವಸ್ಥಾನ ಸಮಿತಿಯ ಅಧ್ಯಕ್ಷರನ್ನು ಮೊದಲು ಮಾಡಿ ಎಲ್ಲ ಪದಾಧಿಕಾರಿಗಳೇ, ಸೇವೆಯನ್ನು ಸಲ್ಲಿಸಿರುವಂಥ ಎಲ್ಲ ಸೇವಾ ಸದ್ಭಕ್ತರೇ, ಭಾಗವಹಿಸಿರುವಂಥ ಎಲ್ಲ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಬಹಳ ವಿಶೇಷವಾಗಿ ಇವತ್ತಿನ ಈ ಧರ್ಮ ಸಮಾರಂಭ ನಡೆದಿದೆ. ಕೊನೆಗೆ ಮಾತಾಡಬೇಕಾದಂಥ ನಾವು ಮೊದಲಿಗೆ ಮೈಕ್ ಹಿಡ್ಕೊಂಡು ಕೂತೀವಿ. ಇದು ಶಿವರಾತ್ರಿಯ ಒತ್ತಡ. ನಿಮ್ಮ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ ಕೂಡ ಶನೇಶ್ವರ ಸ್ವಾಮಿಯ ಕೃಪೆ ಆಗಿದೆ. ಅದರಲ್ಲೇ ಸ್ವಲ್ಪ ಹೆಚ್ಚು ನಮಗೂ ನಮ್ಮ ಶಾಸಕರಿಗೂ ಆತನ ಕೃಪೆ ಹೆಚ್ಚಾಗೈತಿ.
ಯಾಕಂದ್ರೆ ಪ್ರಾರಂಭದಾಗ ನಾವು ಮಾತಾಡಿ ಹೊರಟೀವಿ ಅಂದ್ರೆ ಅದೇ ನಮ್ಮದು ಹೆಚ್ಚು ಶನೇಶ್ವರನ ದೃಷ್ಟಿ ನಮ್ಮ ಮೇಲೆ ಐತೆ ಅಂತೇಳಿ ನಾವೆಲ್ಲ ಭಾವಿಸ್ಕೋಬೇಕು. ಇಲ್ಲಾಂದ್ರೆ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಕೊನೆಗೇನು ಇರಂಗೇ ಇಲ್ಲ ನಮಗೆ ಹೇಳಕ್ಕೆ. ಆ ಸಮಯದಲ್ಲಿ ನಮಗೆ ಆಶೀರ್ವಚನಕ್ಕೆ ಟೈಮ್ ಸಿಗ್ತದೆ. ಆದರೆ ಇವತ್ತು ನಮ್ಮ ಸಲುವಾಗ ಏನೋ ಗೊತ್ತಿಲ್ಲ, ಇವತ್ತಿನ ಈ ಧರ್ಮ ಸಮಾರಂಭ ನಡೆದಿರ್ತಕ್ಕಂಥದ್ದು. ಪ್ರತಿ ವರ್ಷ ಫೆಬ್ರವರಿ 16ನೇ ತಾರೀಕಿನೇ ಈ ವಾರ್ಷಿಕ ಕಾರ್ಯಕ್ರಮವನ್ನು ಮಾಡಿ, ಧರ್ಮ ಸಮಾರಂಭವನ್ನು ಮಾಡಿ, ದಾಸೋಹಾದಿ ಧರ್ಮ ಕಾರ್ಯಗಳನ್ನು ನೀವೆಲ್ಲರೂ ಕೂಡ ಆಚರಣೆ ಮಾಡಿಕೊಂಡು ಬರ್ತಾ ಇದ್ರಿ. ನಮ್ಮ ಚನ್ನೇಶ ಶಾಸ್ತ್ರಿಗಳವರ ನೇತೃತ್ವದಲ್ಲಿ ದೇವಸ್ಥಾನ ಸಮಿತಿ ಎಲ್ಲ ಹಿರಿಯರು ಬಂದು ಶ್ರೀಮಠದಲ್ಲಿ ಭಿನ್ನಹ ಮಾಡಿಕೊಂಡ್ರು. ಈ ವರ್ಷ 25ನೇ ವರ್ಷದ ಆಚರಣೆ ತಾವು ಬರಬೇಕು ಈ ಸಮಾರಂಭಕ್ಕೆ ಅಂತೇಳಿ. ಇವತ್ತು ನಾವು ಶಿವರಾತ್ರಿಯ ಜಾಗರಣೆಯನ್ನು ಮಾಡಿ ಎಲ್ಲ ಪೂಜಾ ಕೈಂಕರ್ಯವನ್ನು ಭಕ್ತರ ಜೊತೆಗೆ ನೆರವೇರಿಸಿ, ಮತ್ತೆ ನಾಳೆಯ ದಿನ ನಾವು ನಮ್ಮ ಇನ್ನೊಂದು ಮಠ ಸೊರಬ ತಾಲೂಕಿನ ದುಗ್ಲಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನು ನೆರವೇರಿಸಬೇಕಾಗಿರೋದ್ರಿಂದ ನಾವು 15ನೇ ತಾರೀಕಿಗೆ ಬಂದು ಹೋಗ್ತೀವಿ ಅಂಥೇಳಿ ಹೇಳಿದ್ವಿ. ಅಲ್ಲಿ ಏನು ಅಭಿಷೇಕದಲ್ಲಿ ಭಾಗವಹಿಸಿ ನಿಮಗೆಲ್ಲ ಆಶೀರ್ವಾದ ಮಾಡಿ ಹೋಗ್ತೀವಿ ಅಂತ ನಾವು ಹೇಳಿದ್ವಿ. ಆದರೆ ಅದು ಇವತ್ತು ಒಂದು ದಿನ ಸಭೆ ಅನುಕೂಲವನ್ನು ನಮ್ಮೆಲ್ಲ ಹಿರಿಯರು ಮಾಡಿಕೊಂಡಿದ್ದಾರೆ. ನಾಳೆಯ ದಿನವೂ ಕೂಡ ಮತ್ತೆ ಈ ಧರ್ಮ ಸಭೆ ನಡೀತಾ ಇದೆ. ಬಹಳ ಸಂತೋಷ ಆಯಿತು. ಈಗಾಗಲೇ ಸುಮಾರು ಕಾರ್ಯಕ್ರಮಗಳಲ್ಲಿ ನಾವು ಹೊಸಹಳ್ಳಿ ಗ್ರಾಮದಲ್ಲಿ ಭಾಗವಹಿಸಿದಾಗ ಇಷ್ಟು ಜನಗಳನ್ನು ನೋಡ್ಲಿಕ್ಕೆ ಆಗಿದ್ದಿಲ್ಲ. ಇಷ್ಟು ತುಂಬಿದ ಸಭೆ ಏನು ಇರಲಿಲ್ಲ. ಯಾಕಂದರೆ ಗುರುಗಳು ಬರ್ತಾರೆ ಬಿಡು, ವರ್ಷ ಉಪದೇಶ ಮಾಡಿ ಹೋಗ್ತಾರಂತೇಳಿ. ಈ ವರ್ಷ 25ನೇ ವರ್ಷ ಅನ್ನೋದು ಒಂದು ಕಡೆ ಆದರೆ, ನೀವೆಲ್ಲ ಸ್ವತಃ ತಾವೇ ಆ ಶನೇಶ್ವರ ಸ್ವಾಮಿಗೆ ತೈಲಾಭಿಷೇಕವನ್ನು ಮಾಡಿಸುವಂಥ ಒಂದು ಅವಕಾಶವನ್ನು, ಒಂದು ವ್ಯವಸ್ಥೆಯನ್ನು ನಮ್ಮ ಚನ್ನೇಶ ಶಾಸ್ತ್ರಿಗಳು ಮಾರ್ಗದರ್ಶನವನ್ನು ಮಾಡಿದರು. ನೀವೆಲ್ಲ ನೋಡ್ರಿ, ಏನಾದರೂ ವಿಶೇಷವಾಗಿರ್ತಕ್ಕಂಥ ಕಾರ್ಯಗಳಿರ್ಬೋದು, ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯ ಸಣ್ಣ ಸಣ್ಣ ಮಕ್ಕಳು ಬರ್ಬೋದು, ಅಥವಾ ನಿಮ್ಮ ಕುಟುಂಬದಲ್ಲಿ ಯಾವಾದರೂ ಅದು ಸಂಬಂಧಿಕ ಮಕ್ಕಳು ಕೂಡ ನಿಮ್ಮ ಮನೆಗೆ ಬಂದರೆ ಏನು ಮಾಡ್ತೀರಿ ನೀವು? ಇಲ್ಲ ಹಿರಿಯರದಿರಲ್ಲ, ಅಜ್ಜರು. ಆ ಮಕ್ಕಳು, ಸಣ್ಣ ಮಕ್ಕಳು ಬಂದಿರ್ತಾರೆ, ಕರ್ಕೊಂಬಂದಿರ್ತಾರೆ. ಅವ್ರನ್ನ ಮಾತಾಡಿಸೋದಕ್ಕಿಂತ ಮುದ್ದಾಡೋಕ್ಕಿಂತ ಮುಂಚೆ ಏನು ಮಾಡ್ತೀರಿ ಅಂದರೆ ನೆತ್ತಿಗೆ ಎಣ್ಣೆ ಹಾಕ್ತಿರಿಲ್ಲ. ಕೊನೆಗೆ ಹೋಗೋ ಮುಂದಾದರೂ ಆ ನೆತ್ತಿಗೆ ಎಣ್ಣೆ ಹಾಕಿ ಕಳಿಸ್ತೀರಿ. ಯಾಕಂದರೆ ಅಲ್ಲಿ ನೆತ್ತಿ ತಣ್ಣಗಿರಲಿ ಎನ್ನುವಂಥದ್ದು. ಆಮೇಲೆ ವಿಶೇಷ ಸಂದರ್ಭದಲ್ಲಾದರೂ ಕೂಡ ನೀವು ಯಾವುದೇ ಶುಭ ಕಾರ್ಯಗಳು ಮಾಡಲಿ, ಯಾವುದೇ ಧಾರ್ಮಿಕ ಆಚರಣೆಗಳಿದ್ದಾಗ ಕೂಡ ಮೊದಲು ನೆತ್ತಿಗೆ ಎಣ್ಣೆ ಹಾಕಿ ಆರತಿಯನ್ನು ಮಾಡಿ ಶುಭ ಸಂದೇಶವನ್ನು ಕೊಡ್ತೀರಿ ಪ್ರಾರಂಭ ಕಾರ್ಯಗಳನ್ನು ಮಾಡಲಿಕ್ಕೆ. ಇವತ್ತು ಶನೇಶ್ವರ ಸ್ವಾಮಿಗೆ ನೋಡ್ರಿ, ನೀವು ಸ್ವಹಸ್ತದ ನಿಮ್ಮ ಹಸ್ತದ ಮುಖಾಂತರವಾಗಿಯೇ ಆ ಶನೇಶ್ವರ ಸ್ವಾಮಿಗೆ ನೆತ್ತಿಗೆ ಆ ತಿಲದ ಎಳ್ಳಿನ ಎಣ್ಣೆಯಿಂದ ಅಭಿಷೇಕವನ್ನು ಮಾಡುವಂಥ ಒಂದು ಮಹಾಯೋಗ ಇವತ್ತು ಹೊಸಹಳ್ಳಿಯ ಎಲ್ಲ ಗ್ರಾಮಸ್ಥರಿಗೆ ಒಲಿದು ಬಂದಿರತಕ್ಕಂಥದ್ದು. ಇವತ್ತು 25 ವರ್ಷದ ಹಿಂದೆ ದೇವಸ್ಥಾನ ಸ್ಥಾಪನೆ ಆಯಿತು. 25 ವರ್ಷಗಳ ಪರಿಪೂರ್ಣವಾಗಿರ್ತಕ್ಕಂಥ ನಿಮ್ಮ ಭಕ್ತಿ ಶ್ರದ್ಧೆ ಏನಾದರೂ ಆ ಶನೇಶ್ವರ ಸ್ವಾಮಿಗೆ ಅರ್ಪಣೆ ಆಗೈತಪ್ಪ ಅಂದರೆ ಅದು ಇವತ್ತು ಶಿವರಾತ್ರಿಯ ಮಹಾ ಶುಭ ದಿನದಲ್ಲಿ ಅಂತೇಳಿ ನೀವೆಲ್ಲ ಭಾವಿಸ್ಕೋಬೇಕು. ಯಾಕಂದರೆ ಪ್ರತಿ ವರ್ಷ ಇದರ ಆಚರಣೆ ನಡೀತಾ ಇತ್ತು. ಅಧ್ಯಕ್ಷರಿದ್ದೀರಿ, ಸಾಕಷ್ಟು ಜನ ಹಿರಿಯರಿದ್ದೀರಿ. ಈ 25 ವರ್ಷದೊಳಗೆ ಶಿವರಾತ್ರಿ ಬಂದಿತ್ತ ಇಲ್ಲ ನಮಗೆ ಗೊತ್ತಿಲ್ಲ. ಆದರೆ ಇವತ್ತು 25ನೇ ವರ್ಷಕ್ಕೆ ವಿಶೇಷವಾಗಿರ್ತಕ್ಕಂಥ ಒಂದು ಆಚರಣೆಯನ್ನು ಮಾಡಲಿಕ್ಕೆ ಶಿವರಾತ್ರಿನೇ ಆ ಭಗವಂತ ತನ್ನ ಮಗನಿಗೆ ಆಶೀರ್ವಾದ ಮಾಡಿ ಎಲ್ಲ ಭಕ್ತರಿಗೆ ಉದ್ಧಾರ ಮಾಡಲಿಕ್ಕೆ ನಿನ್ನ ಕೃಪೆಯನ್ನು ಮಾಡಬೇಕಪ್ಪ ಅನ್ನುವಂಥ ದೃಷ್ಟಿಯಲ್ಲೇನೋ ಕೂಡ ಇವತ್ತು ಈ ದಿನಾಂಕ ನಿಗದಿ ಆಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಸೌಭಾಗ್ಯ ಅಂಥೇಳಿ ನೀವೆಲ್ಲ ಭಾವಿಸ್ಕೋಬೇಕು. ಇವತ್ತು ನಿಮ್ಮೆಲ್ಲರ ಹೆಸರನ್ನು ಹೇಳಿ ಗ್ರಾಮದ ಶ್ರೇಯೋಭಿವೃದ್ಧಿ, ಭಕ್ತರ ಕಲ್ಯಾಣ ಅಂಥೇಳಿ ಪುರೋಹಿತರ ಈ ಎಲ್ಲ ಕಾರ್ಯಗಳನ್ನು ಮಾಡ್ಬೋದಾಗಿತ್ತು. ಆದರೆ ಇವತ್ತು ನೋಡ್ರಿ, ಯಾವುದೇ ಜಾತಿ ಮತ ಪಂಥಗಳನ್ನು ಎಣಿಸಿದ ಹಾಗೆ ಎಲ್ಲ ತಾಯಂದರಿಗೂ ಕೂಡ ಆ ಸಹಸ್ರ ನಾಮಸ್ಮರಣೆಯನ್ನು ಪಾರಾಯಣನ ಮಾಡಿಸೋದ್ರ ಜೊತೆಗೆ ಆ ಶನೇಶ್ವರ ಸ್ವಾಮಿಗೆ ಆ ತಿಲತೈಲಾಭಿಷೇಕ ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಅಷ್ಟೇ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತಿನ ಈ ಶುಭ ದಿವಸ ಈ ಹೊಸಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಈ ಎಲ್ಲ ಆಚರಣೆಗಳು ನಮಗೋಸ್ಕರವಾಗಿ ಇವತ್ತು ಶನೇಶ್ವರ ಸ್ವಾಮಿಯ 25ನೇ ವರ್ಷದ ವಾರ್ಷಿಕ ಅನ್ನೋದು ಒಂದು ನಿಮಿತ್ತ. ಅದು
ಹೇಳಲಿಕ್ಕೆ ಒಂದು ಹೆಸರು. ನಾವೆಲ್ಲ ಹಿಂಗೆ ಕೂಡ್ಲಿಕ್ಕೆ ಆಗಂಗಿಲ್ಲ. 25 ವರ್ಷ ಅಂದದ್ದಕ್ಕೆ ನಾವೆಲ್ಲ ನಮ್ಮ ವೈಯಕ್ತಿಕ ಬದುಕಿನ ವಿಚಾರವನ್ನು ಬಿಟ್ಟು ನಾವು ಬಂದು ಇಲ್ಲಿ ಆನಂದವಾಗಿ ಕೂರ್ತಿದ್ದೇವೆ. ಇವತ್ತು ಹಿರಿಯರ ಕಾಲದಿಂದ, ಋಷಿಮುನಿಗಳ ಕಾಲದಿಂದ ಮಠ ಮಂದಿರಗಳ ಕಲ್ಪನೆ ಯಾಕೆ ಬಂತಪ್ಪ ಅಂದರೆ ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿಯನ್ನು ಪಡ್ಕೊಳ್ಳಿಕ್ಕೆ. ಇವತ್ತು ಭಗವಂತ ಪ್ರತಿಯೊಬ್ಬರಿಗೂ ಕೂಡ ಎಲ್ಲವನ್ನ ಆಶೀರ್ವಾದ ಮಾಡಿದಾನು. ನಿಮಗೆಲ್ಲ ಮನೆ ಇದೆ, ಆಶ್ರಯಗಳಿದಾವು, ಹೊಲ ಇದೆ, ತೋಟ ಇದೆ, ಆದಾಯ ಇದೆ, ಎಲ್ಲ ವೈಭೋಗ ಇದ್ರೂ ಕೂಡ ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿ ಇಲ್ಲ. ಆ ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿ ಎಲ್ಲಾದರೂ ಸಿಗಬೇಕಪ್ಪ ಅಂತಂದ್ರೆ ನೀವು ಮಠ ಮಂದಿರಗಳಿಗೆ ಹೋಗಬೇಕು. ಅಲ್ಲಿ ಎಷ್ಟು ಸಮಯ ಕಳೀತಿರಲ್ಲ ಅಷ್ಟು ನೀವೆಲ್ಲ ಆನಂದವಾಗಿ ನಿಮ್ಮ ಜೀವನವನ್ನು ಕಳೀಲಿಕ್ಕೆ ಸಾಧ್ಯ. ನಿಮ್ಮ ಆತ್ಮೋದ್ಧಾರದ ಜೊತೆಗೆ ಆತ್ಮಕ್ಕೆ ಮುಕ್ತಿಯನ್ನು ಕೊಡುವಂಥ ಒಂದು ಸಾಧನನೂ ಕೂಡ ಈ ಮಠ ಮಂದಿರಗಳ ಕಲ್ಪನೆ ಆಗಿರ್ತದೆ. ನೀವೆಲ್ಲ ಆ ಒಂದು ನಿಟ್ಟಿನಲ್ಲಿ ದೇವಸ್ಥಾನಗಳಿಗೆ ಹೋಗ್ಬೇಕು. ಇವತ್ತು ಸುಮ್ಮನೆ ನೀವೇನಾದರೂ ದೇವಸ್ಥಾನಕ್ಕೆ ಹೋಗಿ ಬರ್ತೀವಪ್ಪ, ಯಾರೋ ಹೇಳಿದ್ರು ಹೋಗಿ ಬಂದ್ವಿ, ಯಾರೋ ಶನೇಶ್ವರ ಸ್ವಾಮಿಗೆ ಪೂಜೆ ಮಾಡಿಸಿದ್ರು ಅಂದ್ರು ಅದಕ್ಕೆ ಮಾಡಿಸಿದ್ವಿ ಅನ್ನುವಂಥ ಭಾವನೆ ಇತ್ತಪ್ಪ ಅಂದರೆ ಅದು ಅಷ್ಟೊಂದು ಶ್ರೇಯಸ್ಸನ್ನು ಕೊಡೋಂಗಿಲ್ಲ. ನಾವು ಶುದ್ಧವಾಗಿರ್ತಕ್ಕಂಥ ಮನಸ್ಸಿನಿಂದ, ನಿರ್ಮಲವಾಗಿರ್ತಕ್ಕಂಥ ಮನಸ್ಸಿನಿಂದ ಬಂದು ನಾವು ಭಗವಂತನ ಮುಂದೆ ನಿಂತ್ಕೋಬೇಕು. ನೀವೆಲ್ಲ ಹೇಗೆ ಈಗ ತಕ್ಷಣ ಬಾಯಾರಿಸ್ತಪ್ಪ ಅಂದ್ರೆ ಏನು ಮಾಡ್ತೀರಿ ಅಂದ್ರೆ ಶುದ್ಧವಾಗಿರ್ತಕ್ಕಂಥ ನೀರನ್ನು ಹುಡುಕ್ತೀರಿ. ನೀವೆಲ್ಲ ಸುಮ್ಮನೆ ಇಲ್ಲಿ ಯಾವುದೋ ಬಕೆಟಲ್ಲೋ ಕೊಡಪಾಂದಲ್ಲೋ ಇಟ್ಟಿರ್ತಕ್ಕಂಥ ನೀರನ್ನು ಕುಡಿಯಂಗಿಲ್ಲ. ಎಲ್ಲಿ ಶುದ್ಧವಾಗಿದಂಥ ನೀರಿದೆ, ಎಲ್ಲಿ ಫಿಲ್ಟರ್ ಇರೋಂಥ ನೀರೈತಿ ಅಂತ ಹುಡ್ಕೊಂಡು ಹೋಗಿ ನೀರು ಕುಡಿತೀರಲ್ಲ. ಭಗವಂತನು ಏನು ಮಾಡ್ತಾನಂದ್ರೆ ತನ್ನ ಎದುರಿಗೆ ಬರುವಂಥ ಭಕ್ತರು ಯಾರು ಶುದ್ಧಾತ್ಮರಾಗಿದ್ದಾರೆ, ಶುದ್ಧ ಮನಸ್ಸಿನಿಂದ ಇಲ್ಲಿ ಬಂದಿದ್ದಾರೆ ಅನ್ನುವಂಥ ವೀಕ್ಷಣೆಯನ್ನು ಕೂಡ ಭಗವಂತ ಮಾಡಿಕೊಂಡು ಬರ್ತಾನೆ. ಅದಕ್ಕೆ ನಮ್ಮ ಎಲ್ಲ ಕಲ್ಮಶಗಳನ್ನು ದೂರ ಮಾಡಿಕೊಂಡು ಆ ಶನೇಶ್ವರ ಸ್ವಾಮಿಯ ಸಾನ್ನಿಧ್ಯಕ್ಕೆ ಹೋದಾಗ ಆತನಿಂದ ಪರಿಪೂರ್ಣವಾಗಿರ್ತಕ್ಕಂಥ ಆಶೀರ್ವಾದವನ್ನು ಪಡ್ಕೋಬಹುದು. ನೀವೆಲ್ಲ ಒಂದು ಗುರುಕುಲ ಪದ್ಧತಿ ಇತ್ತು ಹಿಂದೆ ಋಷಿಮುನಿಗಳ ಕಾಲದಲ್ಲಿ. ಅವಾಗೆಲ್ಲ ಋಷಿಗಳ ಆಶ್ರಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ರು. ಅವರಿಗೆಲ್ಲ ಒಂದಿನ ಅನ್ನಿಸ್ತು ನಾವೆಲ್ಲ ಎಲ್ಲಾದರೂ ಕ್ಷೇತ್ರಗಳಿಗೆ ಹೋಗಿ ಬರ್ಬೇಕಂತ ಹೇಳಿ ಒಂದು ಸಂಕಲ್ಪ ಮಾಡಿಕೊಂಡು ಆ ಗುರುಗಳ ಹತ್ರ ಬರ್ತಾರೆ. ಬಂದಂಥ ಸಮಯದಲ್ಲಿ ಆ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ, ಗುರುಗಳೇ ತಾವು ಆಶೀರ್ವಾದ ಮಾಡಿದರೆ ನಾವು ಸುಮ್ಮನೆ ಹೋಗಿ ಒಂದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರಗಳನ್ನು ದರ್ಶನ ಮಾಡಿಕೊಂಡು ತೀರ್ಥಯಾತ್ರೆಯನ್ನು ಮಾಡ್ಕೊಂಡು ಬರ್ತೀವಿ ಅಂತೇಳಿ ಒಂದು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಗುರುಗಳು ಏನು ಕೇಳ್ತಾರಂದ್ರೆ, ಈಗ ನೀವು ತೀರ್ಥಯಾತ್ರೆಯನ್ನು ಮಾಡುವಂಥ ಉದ್ದೇಶ ಏನಪ್ಪ ಅಂತ ಶಿಷ್ಯರನ್ನು ಕೇಳ್ತಾರೆ. ಇವಾಗ ಎಲ್ಲ ಶಿಷ್ಯರು ಹೇಳಿದರು, ನಮ್ಮ ಅಂತರಂಗ ಶುದ್ಧಿಗಾಗಿ ನಾವು ತೀರ್ಥಯಾತ್ರೆಯನ್ನು ಮಾಡಿ ಬರ್ತೀವಿ ಗುರುಗಳೇ ಅಂತ ಹೇಳಿದಾಗ ಗುರುಗಳು ಆಯ್ತಪ್ಪ ಒಳ್ಳೆಯದಂತ ಆಶೀರ್ವಾದ ಮಾಡುತ್ತಾರೆ. ಎಲ್ಲ ಆ ವಿದ್ಯಾರ್ಥಿಗಳೇನಿದ್ರಲ್ಲ ಅವರೆಲ್ಲ ಯಾತ್ರೆಯನ್ನು ಹೊರಡಲಿಕ್ಕೆ ತಯಾರು ಮಾಡ್ಕೊಳ್ತಾರೆ. ತಮ್ಮ ಬಟ್ಟೆ ಬರೆಗಳನ್ನೆಲ್ಲ ಇಟ್ಕೊಂಡು ಕೊನೆಗೆ ಹೋಗ್ಬೇಕಾದಾಗ ಗುರುಗಳು ದರ್ಶನ ಮಾಡಕ್ಕೆ ಬರ್ತಾರೆ. ದರ್ಶನ ಮಾಡಿದಾಗ ಗುರುಗಳು ಏನು ಮಾಡಿದ್ರು ಅಂದ್ರೆ ಎಲ್ಲ ಯಾತ್ರೆಗೆ ಹೊಂಟಂತ ವಿದ್ಯಾರ್ಥಿಗಳ ಕೈಗೆ ಒಂದೊಂದು ಹಾಗಲಕಾಯಿಯನ್ನು ಕೊಡ್ತಾರೆ. ಏನು ಕೊಡ್ತಾರೆ? ಹಾಗಲಕಾಯಿಯನ್ನು ಕೊಡ್ತಾರೆ. ಅವಾಗ ಹೇಳ್ತಾರೆ ಅವರು, ಈ ಹಾಗಲಕಾಯಿಯನ್ನು ನಿಮ್ಮ ಜೊತೆಗೆ ಇಟ್ಕೋಬೇಕಂತ ಹೇಳಿದರು. ನೀವು ಯಾವ ಕ್ಷೇತ್ರಗಳಿಗೆ ಹೋಗಿ ಪುಣ್ಯ ಸ್ನಾನವನ್ನು ಮಾಡ್ತೀರಲ್ಲ ಆ ನದಿಯಲ್ಲಿ ಈ ಹಾಗಲಕಾಯಿ ಕೂಡ ಸ್ನಾನ ಮಾಡಿಸ್ರಿ ಅಂತ ಹೇಳಿದರು. ನೀವು ಯಾವ ದೇವರ ದರ್ಶನ ಮಾಡ್ತೀರಲ್ಲ ಆ ದರ್ಶನ ಮಾಡುವಂಥ ಸಮಯದಲ್ಲಿ ಈ ಹಾಗಲಕಾಯಿಯನ್ನು ಆ ದೇವರ ಪಾದದ ಬಳಿ ಇಟ್ಟು ಪೂಜೆ ಮಾಡಿಸ್ಕೊಂಡು ಬರ್ರಿ ಅಂತ ಆದೇಶವನ್ನು ಮಾಡ್ತಾರೆ. ಎಲ್ಲ ವಿದ್ಯಾರ್ಥಿಗಳು ಗುರುಗಳಿಂದ ಕೊಟ್ಟಂಥ ಹಾಗಲಕಾಯಿಯನ್ನು ತೆಗೆದುಕೊಂಡು ತೀರ್ಥಯಾತ್ರೆಯನ್ನು ಪ್ರಾರಂಭ ಮಾಡಿದರು. ಅವರು ಎಲ್ಲಿ ನದಿಗಳಲ್ಲಿ ಸ್ನಾನ ಮಾಡ್ತಾರೆ ಅದಕ್ಕೆ ಸ್ನಾನ ಮಾಡಿಸ್ತಾರೆ. ಯಾವ ದೇವರ ದರ್ಶನ ಮಾಡ್ತಾರೆ ಅಲ್ಲಿ ಹೋಗಿ ಪಾದದ ಬಳಿ ಇಟ್ಟು ಅದನ್ನು ಪೂಜೆ ಮಾಡಿಸ್ಕೊಳ್ತಾರೆ. ಹೀಗೆ ಎಲ್ಲವನ್ನ ಮಾಡಿಕೊಂಡು ಎಲ್ಲ ಕ್ಷೇತ್ರಗಳ ದರ್ಶನ ಮಾಡಿ ಒಂದು ದಿನಕ್ಕೆ ವಾಪಸ್ ಮತ್ತೆ ಆ ಋಷಿಮುನಿಗಳ ಆಶ್ರಮಕ್ಕೆ ಬರ್ತಾರೆ. ಬಂದಾಗ ನಿಮ್ಮ ಆಶೀರ್ವಾದದಿಂದ ನಮ್ಮ ಯಾತ್ರೆ ಬಹಳ ವ್ಯವಸ್ಥಿತವಾಗಿ ಬಹಳ ಸುಂದರವಾಗಿ ನಡ್ಕೊಡುವಂಥ ಗುರುಗಳೇ, ನಿಮ್ಮ ಆಶೀರ್ವಾದ ಬಲನೇ ನಾವಿಷ್ಟೆಲ್ಲ ಆರೋಗ್ಯವಾಗಿ ನಾವು ಹೋಗಿ ಬರಲಿಕ್ಕೆ ಸಾಧ್ಯವಾಯಿತು ಅಂಥೇಳಿ ಆ ಶಿಷ್ಯರು ಗುರುಗಳ ಮುಂದೆ ಹೇಳ್ತಾರೆ. ಅವಾಗ ಗುರುಗಳು ಏನೂ ಕೇಳಂಗಿಲ್ಲ, ನೀವೆಲ್ಲ ಯಾತ್ರೆಗೆ ಹೋಗ್ತಾ ಇದ್ದೀರಲ್ಲಪ್ಪ, ಹೋಗುವಾಗ ನಿಮ್ಮ ಕೈಲಿ ಒಂದೊಂದು ವಸ್ತು ಕೊಟ್ಟಿದ್ನೆಲ್ಲ ಏನು ಮಾಡಿದ್ರಿ ಅಂತ ಹೇಳಿದ್ರು. ಅವಾಗ ಹೇಳ್ತಾರೆ, ಇಲ್ಲ ನೀವು ಹೇಳಿದಾಗ ನದಿಯಲ್ಲಿ ಸ್ನಾನ ಮಾಡಿಸಿದ್ವಿ, ದೇವರ ಪಾದದ ಬಳಿ ಇಟ್ಟು ಪೂಜೆ ಮಾಡಿಸ್ಕೊಂಡ್ವಿ, ತಗೊಂಡು ಬಂದೀವಿ ಅಂತ ಹೇಳ್ತಾರೆ. ಅವಾಗ ಆ ಗುರುಗಳು ತಡ ಮಾಡಂಗಿಲ್ಲ, ನಿಮ್ಮ ಕೈಗೇನು ವಸ್ತು ಕೊಟ್ಟಿದ್ವಲ್ಲ ಆ ವಸ್ತುವಿನಿಂದ ಪದಾರ್ಥ ರೆಡಿ ಮಾಡಿರಿ ನಾನು ಪ್ರಸಾದ ಮಾಡಬೇಕಂತ ಹೇಳ್ತಾರೆ.
ಹಾಗಲಕಾಯಿ ಏನು ಇದ್ದಂಗೆ ಕಾಣಲ್ಲ, ಹಾಗಲಕಾಯಿ ಗುಣನೇ ಕಹಿ, ಅದು ಹೆಂಗೆ ಸಿಹಿ ಆಗ್ತದೆ ಅಂತ ಹೇಳಿ ಅವರು ಹೇಳ್ತಾರೆ, ಯಾರಿಗೆ ಗುರುಗಳಿಗೆ ಹೇಳ್ತಾರೆ. ಅವಾಗ ಶಿಷ್ಯರು ಹೇಳಿದ್ರಲ್ಲೋ, ನೀವೆಲ್ಲ ಹೋಗಿ ಪುಣ್ಯ ನದಿಯಲ್ಲಿ ಸ್ನಾನ ಮಾಡ್ತೀರಿ, ಎಲ್ಲ ದೈವಗಳ ದರ್ಶನ ಮಾಡ್ಕೊಂಡ್ರಿ, ಇದನ್ನು ಮಾಡಿದ ಮಾತ್ರಕ್ಕೆ ನಿಮ್ಮ ಅಂತರಂಗ ಶುದ್ಧಿ ಆಗ್ತದೆ ಅಂತ ನೀವು ಹೇಳಿದ್ರಲ್ಲ. ತೀರ್ಥಯಾತ್ರೆ ಮಾಡಿದಂಥ ಉದ್ದೇಶನೇ ನೀವು ಅಂತರಂಗ ಶುದ್ಧಿ ಮಾಡ್ಕೊಳಕ್ಕೆ. ಮತ್ತು ನೀವು ಯಾವ ನದಿಯಲ್ಲಿ ಸ್ನಾನ ಮಾಡಿರಿ, ಈ ಹಾಗಲಕಾಯಿಗೂ ಸ್ನಾನ ಮಾಡಿಸಿರಿ, ನೀವು ಯಾವ ದೇವರ ದರ್ಶನ ಮಾಡಿರಿ, ಅದ್ರ ಪಾದದ ಬಳಿ ಇದನ್ನಿಟ್ಟು ಪೂಜೆ ಮಾಡಿಸಿರಿ, ಮತ್ತು ನಿಮ್ಮ ಅಂತರಂಗ ಶುದ್ಧಿ ಆಗೈತೆ ಅಂದ್ರೆ ಈ ಹಾಗಲಕಾಯಿಗೂ ಅಂತರಂಗನ ಶುದ್ಧಿಯಾಗಿ ಇದರ ಕಹಿ ಗುಣ ಎಲ್ಲ ಹೋಗಿ ಸಿಹಿ ಆಗ್ಬೇಕಾಗಿತ್ತಲ್ಲ ಅಂತ ಹೇಳಿ ಗುರುಗಳು ಪ್ರಶ್ನೆ ಮಾಡಿದಾಗ ಎಲ್ಲ ಶಿಷ್ಯರು ತಮ್ಮ ತಪ್ಪಿನ ಅರಿವಾಗಿ ತಲೆಬಾಗಿ ನಿಲ್ತಾರೆ. ಅವಾಗ ಗುರುಗಳು ಹೇಳ್ತಾರೆ, ಪುಣ್ಯಕ್ಷೇತ್ರಗಳ ದರ್ಶನದಿಂದ, ಪುಣ್ಯ ನದಿಗಳ ಸ್ನಾನದಿಂದ ಮಾತ್ರ ನಮ್ಮ ಅಂತರಂಗ ಶುದ್ಧಿ ಆಗಲ್ಲ. ನಾವು ನಮ್ಮ ಇಡೀ ಜೀವನದಲ್ಲಿ ಸತ್ಯವನ್ನು ನುಡಿಬೇಕು, ಧರ್ಮವನ್ನು ಪರಿಪಾಲನೆ ಮಾಡಬೇಕು, ಆಚಾರವಂತರಾಗಿರ್ಬೇಕು, ವಿಚಾರವಂತರಾಗಿರ್ಬೇಕು, ಸಂಸ್ಕಾರವಂತರಾಗಬೇಕು, ಸದ್ಗುಣಿಗಳಾಗಬೇಕು. ಇವೆಲ್ಲ ವಿಚಾರಧಾರೆಗಳನ್ನು ಇಟ್ಟುಕೊಂಡು ನಾವು ಧರ್ಮ ಮಾರ್ಗದಲ್ಲಿ ನಡೆದಾಗ ಮಾತ್ರ ನಮ್ಮ ಅಂತರಂಗ ಶುದ್ಧಿ ಆಗ್ತದೆ. ನಮ್ಮ ಆತ್ಮವನ್ನ ಅಲ್ಲಿ ಶುದ್ಧ ಮಾಡಿ ಪರಮಾತ್ಮನ ಪಾದಕ್ಕೆ ಅರ್ಪಣೆ ಮಾಡಲಿಕ್ಕೆ ಒಂದು ಮಾರ್ಗ ಆಗ್ತದೆ ಅನ್ನುವಂಥ ಉಪದೇಶವನ್ನ ಗುರುಗಳು ಶಿಷ್ಯರಿಗೆ ಉಪದೇಶ ಮಾಡ್ತಾರಂತ. ಅದಕ್ಕೆ ನಾವು ಸುಮ್ಮನೆ ಹೋಗ್ತೀವಿ ದೇವಸ್ಥಾನಗಳಿಗೆ ಅಂದ್ರೆ ಪ್ರಯೋಜನ ಬರಂಗಿಲ್ಲ. ಸುಮ್ಮನೆ ಯಾರೋ ಹೇಳಿದ್ರು, ಗುರುಗಳು ಹೇಳಿದ್ರು, ಶಾಸ್ತ್ರಿಗಳು ಹೇಳಿದ್ರು ಅನ್ನುವಂಥ ಮನಸ್ಥಿತಿಯಲ್ಲಿ ನಾವ್ಯಾರು ಕೂಡ ಹೋಗ್ಲಿಕ್ಕೆ ಪ್ರಯತ್ನ ಮಾಡಬಾರ್ದು. ನಿರ್ಮಲವಾಗಿರ್ತಕ್ಕಂಥ ಮನಸ್ಸನ್ನು ಇಟ್ಟುಕೊಂಡು ದೇವಸ್ಥಾನದ ಬಳಿ ಹೋಗಿ, ದೇವರ ಬಳಿಗೆ ಹೋಗಿ ನಾವು ಪ್ರಾರ್ಥನೆ ಮಾಡಿಕೊಂಡಾಗ ಆ ಪ್ರಾರ್ಥನೆ ಭಗವಂತನ ಪಾದಕರ್ಪಣೆ ಆಗಿ ನಮಗೆಲ್ಲ ಆತನ ಅಂತರಂಗದ ಒಂದು ಅಂತಃಕರಣದ ಆಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಸದಾವಕಾಲೂ ಕೂಡ ಹಾಕೊಂಡು ಬರ್ತದೆ ಅನ್ನುವಂಥ ವಿಚಾರವನ್ನ ಈ ವೇದಿಕೆಯಲ್ಲಿ ತಿಳಿಸಿ ನಮ್ಮ ವೇದಮೂರ್ತಿ ಚೆನ್ನಯ್ಯ ಶಾಸ್ತ್ರಿಗಳವರು ಈ ಗ್ರಾಮದಲ್ಲಿ ಅವರು ಶಾಸ್ತ್ರಿಗಳಾಗಿ ಜನಿಸಿದ್ದಕ್ಕೆ ಈ ಒಂದು ಸಾರ್ಥಕತೆಯನ್ನು ಕಾಣ್ತು ಅಂತ ಹೇಳಿ ಬಹಳ ನಾವು ಮನಸ್ಸು ತುಂಬಿ ಹೇಳ್ಬೋದು. ಅವರು ಮೊನ್ನೆ 50 ವರ್ಷವನ್ನು ಪೂರ್ಣಗೊಳಿಸಿದರು ಜನ್ಮವನ್ನು ತಾಳಿ. ಅದರ ನಂತರದಲ್ಲಿ 25ನೇ ವರ್ಷದ ಕಾರ್ಯಕ್ರಮ ಈ ಗ್ರಾಮದಲ್ಲಿ ನಡೆದಿದೆ. ಅವ್ರದ್ದು ಒಂದೇ ಚಿಂತನೆ, ಈ ಗ್ರಾಮ ಒಳ್ಳೇದಾಗಬೇಕು, ಈ ಗ್ರಾಮಕ್ಕೆ ಸದಾವಕಾಲ ಶ್ರೇಯೋಭಿವೃದ್ಧಿಯನ್ನು ಪಡ್ಕೋಬೇಕು ಅನ್ನುವಂಥ ಸದಾವಕಾಲದ ಅವರದ ಚಿಂತನೆಯ ಸಂಕಲ್ಪದ ಫಲವಾಗಿ ಇವತ್ತು ಈ ಕಾರ್ಯಕ್ರಮ ನಡೆದಿದೆ. ಅವರು ಎಲ್ಲ ಭಕ್ತರ ಒಂದು ಹಸ್ತದಿಂದನೇ ಈ ಅಭಿಷೇಕ ಮಾಡಬೇಕಂದ್ರೆ ಅವ್ರು ನಾವಾಗ ಹೇಳಿದ್ವಿ, ಯಾವುದೇ ಜಾತಿ ಮತ ಪಂಥಗಳನ್ನು ಎಣಿಸದ ಹಾಗೆ ಎಲ್ಲ ಸಮಾಜದ ಎಲ್ಲ ಸದ್ಭಕ್ತರಿಗೂ ಕೂಡ ಇದು ಅವಕಾಶ ಕೊಡ್ರಿ ಅಂತ ಹೇಳಿ ನಾವು ಕೂಡ ಇವತ್ತು ಬಂದು ಅದರ ಸಾನ್ನಿಧ್ಯ ವಹಿಸ್ಕೊಂಡಿದ್ವಿ. 1-2 ತಾಸಾದ್ರೂ ನಾವು ಇರ್ಬೇಕಂತ ಹೇಳಿ. ಯಾಕಂದ್ರೆ ಈ ಶನಿ ಪ್ರಭಾವ ಮನುಷ್ಯನ ಜೀವನದಲ್ಲಿ ಸಾಕಷ್ಟು ಇರ್ತದೆ. ಅವನು ಬಹಳ ಶಾಂತನಾಗಿದ್ದಪ್ಪ ಅಂದ್ರೆ ನಮ್ದು ಎಲ್ಲದೂ ಕೂಡ ನಡೀತದೆ. ಇವರು ಪತ್ರಿಕೆಯಲ್ಲಿ ಹಾಕಿದಾರೆ ನೋಡ್ರಿ, ಸಪ್ತಮ ಶನಿ ದೋಷ, ಪಂಚಮ ಶನಿ ದೋಷ, ಅಷ್ಟಮ ಶನಿ ದೋಷ, 7.5 ಶನಿ ದೋಷ, ಹೀಗೆ ಶನಿ ದಶಾಭುಕ್ತಿ ನಡೆದಿದ್ರೆ, ಜನ್ಮದಲ್ಲೇ ಶನಿ ಇದ್ರೆ ಇವೆಲ್ಲದೂ ಕೂಡ ಆ ಶನೇಶ್ವರ ನಮಗೆ ಏನ್ ಮಾಡ್ತಾರಪ್ಪ ಅಂದ್ರೆ ತೊಂದರೆಯನ್ನು ಕೊಡ್ತಾನೆ. ತೊಂದರೆಯನ್ನು ಕೊಡುವಂತ ಸಮಯದಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಅದನ್ನ ಪ್ರೀತಿ ಆಗಿರ್ತಕ್ಕಂಥದ್ದನ್ನು ನಾವು ಅರ್ಪಣೆ ಮಾಡಬೇಕು ಅವನಿಗೆ. ಈ ಮಕ್ಕಳು ಹಠ ಮಾಡಿದಾಗ ಅವ್ರಿಗೆ ಬೇಕಾಗಿರ್ತಕ್ಕಂಥ ಆಟಿಕೆ ವಸ್ತು ಕೊಡ್ತೀರಿ, ತಿನ್ನುವಂತ ಸಾಮಗ್ರಿಗಳು ಕೊಡ್ತೀರಿ, ಅವಾಗ ಮಕ್ಕಳು ಸುಮ್ಮನೆ ಆಗ್ಬಿಡ್ತಾವೆ. ಯಾವ ದೈವದ ಒಂದು ಅವಕೃಪೆ ಆಗ್ತದೋ ಆ ಸಮಯದಲ್ಲಿ ಆ ದೇವರ ಮೂಲ ಮಂತ್ರವನ್ನು ಉಚ್ಚಾರ ಮಾಡಬೇಕು. ಅದರ ಜೊತೆಗೆ ಆತನಿಗೆ ಪ್ರಿಯವಾಗಿರ್ತಕ್ಕಂಥ ವಸ್ತುಗಳನ್ನು ಅರ್ಪಣೆ ಮಾಡುವಂಥದ್ದನ್ನ ನಾವೆಲ್ಲರೂ ಕೂಡ ಅಭ್ಯಾಸ ಮಾಡ್ಕೋಬೇಕು. ಈಗ ನೋಡ್ರಿ, ಶನೇಶ್ವರನಿಗೆ ಕಪ್ಪು ಬಟ್ಟೆಯನ್ನು ಧರಿಸ್ತೀವಿ, ಆ ಕರಿ ಎಳ್ಳನ್ನು ಕೊಡ್ತೀವಿ, ಅದ್ರ ಜೊತೆಗೆ ಎಳ್ಳಿನಿಂದ ಸ್ನಾನವನ್ನು ಮಾಡಿಸ್ತೀವಿ, ಎಳ್ಳಿನ ಎಣ್ಣೆಯಿಂದ ಅದಕ್ಕೆ ಅಭಿಷೇಕವನ್ನು ಮಾಡ್ತೀವಿ. ಎಲ್ಲದಿಂದ ಅವನೇನಾಗ್ತಾನಂದ್ರೆ ಸಂತೃಪ್ತನಾಗ್ತಾನೆ. ನೀವು ಮನೆಯಲ್ಲಿ 108 ಪದಾರ್ಥಗಳನ್ನು ತಯಾರು ಮಾಡ್ಕೊಂಡು ಬಂದು ಅಲ್ಲಿ ನೈವೇದ್ಯ ಮಾಡಿದ್ರು ಕೂಡ ಅವನು ಸಂತೃಪ್ತ, ಅದು ಊಟ ಮಾಡಂಗಿಲ್ಲ. ದೇವ್ರು ಯಾವಾಗಾರು ಊಟ ಮಾಡಿದ್ ನೋಡಿರ ನೀವಿಲ್ಲ. ಶನೇಶ್ವರ ದೇವಸ್ಥಾನಕ್ಕೆ ಎಡೆಯನ್ನು ಮಾಡ್ಕೊಂಡು ಬರ್ತೀರಿ, ಅಲ್ಲಿ ನೈವೇದ್ಯವನ್ನು ತೋರಿಸ್ತೀರಿ, ತೋರಿಸಿದ ಮೇಲೆ ಮತ್ತೆ ಅದನ್ನು ಪ್ರಸಾದ ಅಂತ ಮನೆ ತೆಗೆದುಕೊಂಡು ಹೋಗಿ ನೀವೇ ಪ್ರಸಾದ ಮಾಡ್ತೀರಿ. ಬಿಟ್ರೆ ಶನೇಶ್ವರ ಸ್ವಾಮಿ ಊಟ ಮಾಡಂಗಿಲ್ಲ. ನಾವು ಶನೇಶ್ವರ ಸ್ವಾಮಿಗೆ ಹೇಗೆ ಊಟ ಮಾಡಿಸ್ಬೇಕಂಗಾರ ಅಂದ್ರೆ ಈ ಪೂಜೆ, ಅಭಿಷೇಕ, ಜಪ, ಯಜ್ಞ ಇಂಥ
ಹೋಮ ಹವನಾದಿ ಎಲ್ಲ ಧರ್ಮ ಕಾರ್ಯಗಳನ್ನು ಆತನ ಸಾನ್ನಿಧ್ಯದಲ್ಲಿ ಮಾಡೋದ್ರ ಮುಖಾಂತರವಾಗಿ ಶನೇಶ್ವರ ಸ್ವಾಮಿಗೆ ಪುನಶ್ಚೇತನ ಶಕ್ತಿ ಬರ್ತದೆ. ಅನ್ನತೋ ಪ್ರಾಣ, ಪ್ರಾಣತೋ ಪರಾಕ್ರಮ ಅಂತ ಕರೆದಿದ್ದಾರೆ. ನಾವು ಅನ್ನಮಯವಾಗಿರ್ತಕ್ಕಂಥ ಈ ಶರೀರ, ನಾವು ಉಪವಾಸ ಇವತ್ತು ನೋಡ್ರಿ, ಒಂದು ದಿನ ನೀವು ಶಿವರಾತ್ರಿ ಕಳೆದ್ರಪ್ಪ ಅಂದ್ರೆ ಬೆಳಗಾಗಲೇ ಸುಸ್ತಾಗ್ಬಿಟ್ಟಿರ್ತೀರಿ ಉಪವಾಸ ಮಾಡಿದ್ರಿ ಅಂದ್ರೆ. ನೀವೆಲ್ಲ ತಾಯಂದ್ರಿ ಯಾವುದಾದ್ರೂ ಮದುವೆ ಕಾರ್ಯದಲ್ಲಿ ನಿಮ್ಮನ್ನೆಲ್ಲ ಒಪ್ಪತ್ತಿಟ್ಟಿರ್ತಾರೆ ನಿಮ್ಮನ್ನೆಲ್ಲ. ಅದು ಕಾರ್ಯ ಯಾವಾಗ ಮುಗಿತೈತಪ್ಪ, ನಾವು ಊಟ ಮಾಡಿದ್ರೆ ಸಾಕು, ನೀರು ಕುಡಿದ್ರೆ ಸಾಕು ಅಂತ ನೀವೆಲ್ಲ ಕಾಯ್ತಾ ಇರ್ತೀರ. ಅಂದ್ರೆ ಒಂದು ಹೊತ್ತು ಉಪವಾಸ ಮಾಡೋದೇ ಬಹಳ ಕಷ್ಟ. ಅದಕ್ಕೆ ಇಂಥ ಒಂದು ಸಮಯದಲ್ಲಿ ನಾವೇನು ಮಾಡಬೇಕು, ಪ್ರಸಾದವನ್ನು ಸ್ವೀಕಾರ ಮಾಡಿದ ತಕ್ಷಣ ನಮಗೆ ಹೆಂಗೆ ಚೈತನ್ಯ ಬರ್ತದಲ್ಲ, ಹಂಗೆ ಶನೇಶ್ವರ ಸ್ವಾಮಿಗಾಗಿರ್ಬೋದು, ಯಾವುದೇ ದೈವಗಳಿಗಿರ್ಬೋದು, ಅಮಾವಾಸ್ಯೆ, ಹುಣ್ಣಿಮೆ, ವಾರ್ಷಿಕ ಆಚರಣೆಗಳನ್ನು ನಿಮಿತ್ತ ಮಾಡಿಕೊಂಡು ನಾವು ಪೂಜೆ, ಅಭಿಷೇಕ ಆದಿ ಧರ್ಮ ಕಾರ್ಯಗಳನ್ನು ಮಾಡ್ಕೊಂಡು ಬಂದಾಗ ಆ ಶನೇಶ್ವರ ಸ್ವಾಮಿಗೆ ಮತ್ತೆ ಪುನಃ ಶಕ್ತಿ ಸ್ಥಾಪನೆ ಆಗ್ತದೆ. ಆ ಮುಖೇನವಾಗಿ ಬರುವಂಥ ಭಕ್ತರಿಗೆ ಮಂಗಲ ಆಶೀರ್ವಾದ ಆಗಲಿ ಎನ್ನುವಂಥದ್ದಂತ ಆ ಶನೇಶ್ವರ ಸ್ವಾಮಿಯನ್ನು ಕೂಡ ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ. ನಮ್ಮ ಶಾಸ್ತ್ರಿಗಳು ಮತ್ತು ನೀವು ಬರ್ತೀರಪ್ಪ ಅಂದ್ರೆ ನಾವು ನಿಮ್ಮ ಸಾನ್ನಿಧ್ಯದಲ್ಲೇ ನಡೆಸ್ತೇವೆ ಅಂತಂದ್ರು. ನೀವು 2 ಜಾತಕ ತೋರಿಸಿದ್ರಪ್ಪ ಅಂದ್ರೆ ಅವ್ರು ಹೇಳ್ತಾರೆ ಶನಿ ಬಲನೂ ಚೆನ್ನಾಗಿರ್ಬೇಕು, ಗುರು ಬಲನೂ ಚೆನ್ನಾಗಿರ್ಬೇಕಂತೇಳಿ. ಆ ಗುರುಬಲ ಇಲ್ಲಪ್ಪ ಅಂದ್ರೂ ಕೂಡ ನಡೆಯಂಗಿಲ್ಲ. ಇವತ್ತು ನೋಡ್ರಿ, ನಿಮಗೆ 2 ಅವಕಾಶ ಮಾಡಿಕೊಟ್ರು. ಒಂದು ಕಡೆ ಶನೇಶ್ವರ ಸ್ವಾಮಿ ಆತನ ನೆತ್ತಿಗೆ ತೈಲದ ಅಭಿಷೇಕವನ್ನು ಮಾಡಿಕೊಂಡ್ರೆ, ಒಂದು ಕಡೆ ಗುರುಗಳು ಸಾನ್ನಿಧ್ಯ ವಹಿಸಿ ಬರುವಂಥ ಭಕ್ತರಿಗೆ ದರ್ಶನ ಆಶೀರ್ವಾದ ಮಾಡಿದ್ರಲ್ಲ, ಇವತ್ತು ನಿಮಗೆಲ್ಲ ಡಬಲ್ ಆಶೀರ್ವಾದ. ಇವೆಲ್ಲ ಗುರುಗಳು ಅಲ್ಲಿ ನೆತ್ತಿಗೆ ತೈಲವನ್ನು ಎರೆದಾಗ ಶನೇಶ್ವರ ಸ್ವಾಮಿ ತೃಪ್ತನಾದ. ಗುರುಗಳ ಅಂಗುಷ್ಟಕ್ಕೆ ನೀವೆಲ್ಲ ಹಣೆಯನ್ನ ಹಚ್ಚಿ ನಮಸ್ಕಾರ ಮಾಡಿದಾಗ ಗುರುನು ಪ್ರೀತಿಯಾಗಿ ನಿಮಗೆಲ್ಲರಿಗೂ ಕೂಡ ಅಂತಃಕರಣದ ಆಶೀರ್ವಾದವನ್ನ ಈ ಸಮಯದಲ್ಲಿ ಮಾಡಿಕೊಂಡು ಬಂದಿದ್ದಾನೆ. ಅಂತಹ ಒಂದು ಚಿಂತನೆಯನ್ನು ಮಾಡಿರ್ತಕ್ಕಂಥ ನಮ್ಮ ಚೆನ್ನಯ್ಯ ಶಾಸ್ತ್ರಿಗಳು, ಅವರ ಸಂಕಲ್ಪಕ್ಕೆ ಶಕ್ತಿಯಾಗಿ ನಿಂತಕ್ಕಂಥ ನಮ್ಮೆಲ್ಲ ದೇವಸ್ಥಾನ ಸಮಿತಿಯವರಾಗಿರ್ಬೋದು, ನಮ್ಮೆಲ್ಲ ತಾಯಂದಿರು ಕೂಡ ಅವರ ಸೇವೆ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅನ್ನುವಂಥ ವಿಚಾರವನ್ನು ತಿಳಿಸಿ ನಮ್ಮ ಶಾಸಕರು ಉಪಸ್ಥಿತರಿದ್ದಾರೆ. ಅವರು ನಾವು ವಾಟ್ಸಪ್ ನೋಡ್ತಾ ಇರ್ತೀವಿ ಅವರ ಸ್ಟೇಟಸ್ ಅನ್ನು. ದಿನ ಒಂದು 20-25 ಕಡೆನಾದ್ರೂ ಅವ್ರ ಕಾರ್ಯಕ್ರಮಗಳು ಇರ್ತವೆ. ನೀವು ಹೆಂಗೆ ಮೇಂಟೈನ್ ಮಾಡ್ತೀರಿ ಅಂತ ಕೇಳ್ತೀವಿ ನಾವು ಅವ್ರನ್ನ. ಒಂದ್ಸರಿ ನೀವು ಹೆಂಗೆ ಈ ಕಾರ್ಯಕ್ರಮಗಳೆಲ್ಲ ಭಾಗವಹಿಸ್ತೀರಿ ಅಂದ್ರೆ, ಇಲ್ಲ ನಾನು ಸಮಾಧಾನದಿಂದ ಇರ್ತೀನಿ ಅಂತವ್ರು. ಸಮಾಧಾನನೇ ಅವರು ಸಮಾಜವನ್ನು ಗೆಲ್ಲಿಕ್ಕಾಗಿರೋದು. ಇವತ್ತು ಜನಪ್ರಿಯ ಶಾಸಕರನ್ನು ಸುಮ್ಮನೆ ಹಾಕಕ್ಕೆ ಬರಂಗಿಲ್ಲ, ಯಾವುದೋ ಪ್ರತಿಷ್ಠೆಗೆ ಹಾಕುವಂಥದ್ದಲ್ಲ. ಜನಗಳಿಗೆ, ಸಾಮಾನ್ಯ ಜನರಿಗೂ ಕೂಡ ಅವರು ಪ್ರೀತರಾಗಿರೋದ್ರಿಂದ ಸದಾವ ಕಾಲನೂ ಕೂಡ ಕ್ರಿಯಾಶೀಲರಾಗಿರತಕ್ಕಂಥದ್ದರಿಂದ ನಮ್ಮ UB ಬಡ್ಕಾರ್ ಸರ್ ಅವರು ಎಲ್ಲ ಈ ನಾಡಿನ ಎಲ್ಲ ಪೂಜ್ಯರಿಗಿರ್ಬೋದು, ಸಾಮಾನ್ಯ ಎಲ್ಲ ಜನರಿಗೂ ಕೂಡ ಅತ್ಯಂತ ಪ್ರೀತಿ ಪಾತ್ರರಾಗಿರ್ತಕ್ಕಂಥವ್ರು ನಮ್ಮ ಹಿರೇಕೆರೂರಿನ ಜನಪ್ರಿಯ ಶಾಸಕರು UB ಬಡ್ಕಾರ್ ಸರ್ ಅವರು. ಇವತ್ತು ಅವ್ರದ್ದು ಒತ್ತಡ ಇದೆ. ಎಂಥ ಒತ್ತಡ ಇದ್ದರೂ ಕೂಡ ಗುರುಗಳ ಆಶೀರ್ವಚನ, ಗುರುಗಳ ಆಶೀರ್ವಾದ ತೆಗೆದುಕೊಂಡೇ ನಾನು ಹೋಗ್ಬೇಕನ್ನುವಂಥ ದೃಷ್ಟಿಯಲ್ಲಿ ಅವರು ತಮ್ಮ ಜೊತೆಗೆ ಹಲವಾರು ವಿಚಾರಗಳನ್ನು ಈ ವೇದಿಕೆಯಲ್ಲಿ ಹಂಚಿಕೊಂಡು ಅವರು ಉಪಸ್ಥಿತರಿದ್ದಾರೆ. ಅದರ ಜೊತೆಗೆ ನಮ್ಮೆಲ್ಲ ಸಾಕಷ್ಟು ಜನ ಹಿರಿಯರು, ಈ ಮಾಜಿ ದೇವಸ್ಥಾನ ಸಮಿತಿ ಅಧ್ಯಕ್ಷರು, ನಮ್ಮ ಲಿಂಗರಾಜಣ್ಣ ಚಪ್ಪರದಹಳ್ಳಿಯವರು ಕೂಡ ವಿಶೇಷವಾಗಿ ಈ ವೇದಿಕೆಯಲ್ಲಿದ್ದಾರೆ. 25 ವರ್ಷದ ಹಿಂದೆ ಈ ದೇವಸ್ಥಾನ ಸ್ಥಾಪನೆ ಮಾಡಿದರು ಕೂಡ ಯುವಕರಾಗಿದ್ದರು. ಈಗ ಹಿರಿಯರಾಗ್ಯಾರ, ತಲೆ ಸ್ವಲ್ಪ ಬೆಳ್ಳಗಾಗೈತೆ ಅಷ್ಟೇ, ಪೂರ್ಣ ಏನಾಗಿಲ್ಲ. 25 ವರ್ಷದಿಂದ ಯುವಕರಿದ್ರು. 25 ವರ್ಷ ಪೂರ್ಣ ಆದಾಗ ಕೂಡ ಈಗ ಯುವಕರಿಗೆ ಬಿಟ್ಟುಕೊಟ್ಟಿದ್ದಾರೆ ಎಲ್ಲ ಜವಾಬ್ದಾರಿಯನ್ನ. ಅಂತ ಒಂದು ವ್ಯವಸ್ಥೆಯಲ್ಲಿ ಇದು ನಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ನಾವು ಅವ್ರಿಗೆ ವಹಿಸ್ಕೊಟ್ಟಿವಪ್ಪ, ನಾವು ಹಿಮ್ಮುಖರಾದ್ರಿ ಅಂತಲ್ಲ, ಅವರ ಜೊತೆಗೆ ಮಾರ್ಗದರ್ಶನ ಮಾಡುವಂತ ವ್ಯವಸ್ಥೆ ನಮ್ಮೆಲ್ಲ ಹಿರಿಯರದಾಗಬೇಕು. ಇವತ್ತು ಈ ಗ್ರಾಮದಲ್ಲಿ ದೆಗ್ಗಿ ಮಲ್ಲಿಕಾರ್ಜುನ ಸ್ವಾಮಿಯನ್ನ ಮೊದಲು ಮಾಡಿ ಎಲ್ಲ ದೈವಗಳ ದೇವಸ್ಥಾನದ ಅಧ್ಯಕ್ಷರಾದ ನೋಡ್ರಿ, ಎಲ್ಲರೂ ಕೂಡ ವಿಶೇಷವಾಗಿರ್ತಕ್ಕಂಥ ಆಚರಣೆಗಳನ್ನ ಈ ಗ್ರಾಮದಲ್ಲಿ ಮಾಡ್ಕೊಂಡು ಬಂದಿರೋದ್ರಿಂದ ದೈವ ಕೃಪೆ ಈ ಗ್ರಾಮದಲ್ಲಿ ಸಾಕಷ್ಟು ಇದೆ. ಮನುಷ್ಯನ ತನ್ನ ಜೀವನದ ಅಭಿವೃದ್ಧಿಗಾಗಿ, ತನ್ನ ಸಾಧನೆಗಾಗಿ ಒಂದು ದೈವ ಕೃಪೆ ಇರಬೇಕು, ಮತ್ತೊಂದು ಗುರುಕೃಪೆ ಇರಬೇಕು. ಇದರ ಜೊತೆಗೆ ಅವ ಏನು ಮಾಡ್ಬೇಕಪ್ಪ ಅಂದ್ರೆ ತನ್ನ ಕಾಯಕದಲ್ಲಿ ನಿಷ್ಠನಾಗಿರ್ಬೇಕು. ದೈವದ ಮೇಲೆ ನಿಷ್ಠ, ಗುರುವಿನ ಮೇಲೆ ನಿಷ್ಠ, ಜೊತೆಗೆ ಕಾಯಕದಲ್ಲಿ ಯಾರು ನಿಷ್ಠರಾಗಿರ್ತಾರಲ್ಲ ಅವರು ತನ್ನ ಮೂಲಕ ಸಾಧನೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಗ್ರಾಮದಲ್ಲಿ ಇಷ್ಟೆಲ್ಲ ನಡೀತಾ ಇರೋದ್ರಿಂದನೇನೋ ಮನೆಗೆ 3-4 ಜನ ಸರ್ಕಾರಿ ನೌಕರಿ ಮಾಡ್ತಾರೆ. ನಮ್ಮ ಭಾಗದಲ್ಲಿ ಯಾರಿಗೂ ಕೂಡ ಅವಕಾಶಗಳೇ ಇಲ್ಲ. ನೀವು ಹಿರೇಕೆರೂರು ತಾಲೂಕು ತಗೊಂಡ್ರಿ ಅಂದ್ರೆ 2 ಹಳ್ಳಿ ಹೇಳ್ತಾರೆ, ಒಂದು ಹೊಸಹಳ್ಳಿ, ಒಂದು ಸೋಮನಹಳ್ಳಿ ಅಂತ ಹೇಳಿ.
2 ಗ್ರಾಮಗಳಲ್ಲಿ ಒಂದೊಂದು ಮನೆ ಒಳಗೆ 4 ಜನ ಇಲ್ಲಿ ಎಲ್ಲ ಸರ್ಕಾರಿ ನೌಕರರು ಇದ್ದಾರೆ. ಅವರೆಲ್ಲರಿಗೂ ಈ ಸ್ಥಾನಮಾನಗಳು ಯಾಕೆ ಸಿಕ್ಕವಪ್ಪ ಅಂತಂದ್ರೆ ಇಲ್ಲಿರುವಂಥ ಆಚರಣೆ, ಪರಂಪರೆ, ಇಲ್ಲಿ ವ್ಯವಸ್ಥೆ, ಇಲ್ಲಿಯ ದಾನ ಧರ್ಮ ಪರೋಪಕಾರ ಇವೆಲ್ಲದರಿಂದ ಒಡಗೂಡಿರ್ತಕ್ಕಂಥ ಗ್ರಾಮ ಆಗಿರೋದ್ರಿಂದ ಈ ಗ್ರಾಮ ಇನ್ನೂ ಶ್ರೇಯೋಭಿವೃದ್ಧಿಯನ್ನು ಕಾಣಬೇಕು. ಶನೇಶ್ವರ ಸ್ವಾಮಿ ಯಾವ ಕಾರಣದಿಂದ ಈ ಗ್ರಾಮದಲ್ಲಿ ಬಂದು ಪ್ರತಿಷ್ಠಾಪನೆಗೊಂಡಿದ್ದಾನೆ ಇಲ್ಲ ಗೊತ್ತಿಲ್ಲ. ಎಲ್ಲರ ಮನಸ್ಸಂಕಲ್ಪ ಸಿದ್ಧಿಗಾಗಿ ಇವತ್ತು ಬಹಳ ಆನಂದವಾಗಿ 25ನೇ ವರ್ಷದ ಆಚರಣೆಯನ್ನ ಆ ಶನೇಶ್ವರ ಸ್ವಾಮಿ ನೆರವೇರಿಸಿಕೊಂಡು ಬಂದಿದ್ದಾನೆ ಎನ್ನುವಂತ ವಿಚಾರವನ್ನು ತಿಳಿಸಿ, ನಾವು ಶಿವರಾತ್ರಿ ಕಾರ್ಯಕ್ರಮದಲ್ಲಿ ನಮ್ಮ ಮಠದಲ್ಲೂ ಕೂಡ ಅಭಿಷೇಕ ಭಕ್ತರ ಈಗಾಗಲೇ ಭಾಗವಹಿಸಿದ್ದಾರೆ. ನಾವು ಅನುಪಸ್ಥಿತಿಯಲ್ಲಿ ಇರ್ಲಿಕ್ಕೆ ಆಗಂಗಿಲ್ಲ, ಅದಕ್ಕೆ ನಾವು ಕೂಡ ಹೋಗ್ಬೇಕು. ಶಾಸಕರು ಕೂಡ ತಿಪ್ಪಾಕೊಪ್ಪ ಮಠದ ಹೋಗಿ ಶಿವರಾತ್ರಿ ಆಚರಣೆಯಲ್ಲಿ ಅವರು ಭಾಗಿಯಾಗಬೇಕು. ನೀವ್ಯಾರು ಕೂಡ ಎದ್ದು ಹೋಗ್ಬಾರ್ದು ನಾವು ಹೋದಿವಿ ಅಂತ ಹೇಳಿ. ಯಾಕೆ ಹೇಳ್ರಿ, ನಿಮ್ಮ ಪೂಜೆ ಅಪೂರ್ಣ ಆಗ್ತದೆ. ಶನೇಶ್ವರ ಸ್ವಾಮಿಗೆ ಏನು ನೀವು ತೈಲಾಭಿಷೇಕ ಮಾಡಿರಲ್ಲ, ಇದು ಪೂರ್ಣ ಆಗ್ಬೇಕಂದ್ರೆ ಏನು ಮಾಡ್ಬೇಕು? ನೀವೆಲ್ಲ ಸಭೆ ಪೂರ್ಣ ಆಗಿ ಮತ್ತೆ ಶಾಸ್ತ್ರಿಗಳು ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗಿ ಅಷ್ಟೋತ್ತರ ಮಾಡಿ ಮಹಾಮಂಗಳಾರತಿ ಆದ್ಮೇಲೆ ನಿಮ್ಗೆಲ್ಲ ಪರಿಪೂರ್ಣತೆಯನ್ನು ನೀವು ಕಾಣಕ್ ಸಾಧ್ಯ. ಯಾರೋ ಅವಸರ ಮಾಡಿ ಗುರುಗಳ ಹೋದ್ರಪ್ಪ ಅಂತ ಹೇಳಿ ನೀವು ಯಾರು ಎದ್ದು ಹೋಗುವಂತ ಪ್ರಯತ್ನ ಮಾಡಬಾರ್ದು. ಎಲ್ಲರೂ ಕೂಡ ಕೂತ್ಕೊಂಡು ಅಲ್ಲೇ ಭಕ್ತಿಯಿಂದ ನೀವೆಲ್ಲ ನಮಸ್ಕಾರ ಮಾಡ್ಬೇಕು, ಯಾರು ಹೇಳ್ಬಾಡ್ರಿ. ಜೊತೆಗೆ ಮತ್ತೆ ಈ ಕಾರ್ಯಕ್ರಮ ಪ್ರಾಸ್ತಾವಿಕ ನುಡಿಯಿಂದ ಮತ್ತೆ ಅತಿಥಿಗಳ ಆ ಭಾಷಣದಿಂದ ಮತ್ತೆ ನಮ್ಮ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಚೆನ್ನೈ ಶಾಸ್ತ್ರಿಗಳವರ ಮಾರ್ಗದರ್ಶನದಲ್ಲಿ ಈ ಸಮಾರಂಭ ಮುಂದುವರ್ಕೊಂಡು ಬರ್ತಾ ಇದೆ ಎನ್ನುವಂಥ ವಿಚಾರವನ್ನು ತಿಳಿಸಿ, ಈ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ, ಈ ಒಂದು ದೇವಸ್ಥಾನ ಸಮಿತಿಯ ಅಧ್ಯಕ್ಷರನ್ನು ಮೊದಲು ಮಾಡಿ ಎಲ್ಲ ಪದಾಧಿಕಾರಿಗಳಿಗೆ, ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಎಲ್ಲ ಸೇವಾ ಸದ್ಭಕ್ತರಿಗೆ, ಈ ಗ್ರಾಮದ ಹೊರಗಿನಿಂದ ಆಗಮಿಸಿರುವಂಥ ಎಲ್ಲ ಗ್ರಾಮಗಳ ಹಿರಿಯರಿಗೆ, ಯುವಕರಿಗೆ, ತಾಯಂದಿರಿಗೆ, ಮಕ್ಕಳಿಗೆ, ಸರ್ವೇ ಸಾಮಾನ್ಯ ಎಲ್ಲ ಭಕ್ತರಿಗೂ ಕೂಡ ಆದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ ಮಳೆಮಲ್ಲೇಶ್ವರ ಸ್ವಾಮಿ, ಶನೇಶ್ವರ ಸ್ವಾಮಿ ಅಂತಃಕರಣದ ಆಶೀರ್ವಾದ ಸದಾವಕಾಲ ನಿಮ್ಮೆಲ್ಲರ ಶಿರದ ಮೇಲಿರಲೆಂದು ಹರಸಿ ನಮ್ಮ ಆಶೀರ್ವಚನಕ್ಕೆ ವಿರಾಮ ನೀಡುತ್ತೇವೆ. ಓಂ ಶಾಂತಿ ಶಾಂತಿ ಶಾಂತಿ. ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀವಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.